ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಸ್ನೇಹಿತರೆ ಎಲ್ಲರೂ ಆರಾಮಿದ್ದೀರಿ, ಆರೋಗ್ಯವಾಗಿರ್ತೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ, ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಜೀವನ ನನಗೂ ಸಿಕ್ಕೈತಿ. ಇನ್ನೂ ಕೂಡ ನನಗೂ ತಾಪತ್ರಯಗಳು ಇದಾವ ಜೀವನದಾಗ ಅಂತಂದ್ರೆ ತಾಪತ್ರಯ ಇಲ್ಲದ ಜೀವನನೇ ಇರಂಗಿಲ್ಲ. ಅದನ್ನ ಫೇಸ್ ಮಾಡ್ಕೊಂಡು ಹೋಗುವಂತ ಧೈರ್ಯ, ಶಕ್ತಿ, ಸಾಮರ್ಥ್ಯ ಆ ದೇವರು ನನಗ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಕೊಡ್ಲಿ ಅಂತ ಕೇಳ್ಕೊಂತ ಬರೀ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆಗ ಮೊನ್ನೆ ಪೇಮೆಂಟ್ ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಹಾಕಿರಿ, ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ರಿ, ನಮಗೂ ಯಾರು ಹೇಳೋರಿಲ್ಲ, ನಮಗೂ ಸಪೋರ್ಟ್ ಮಾಡೋರಿಲ್ಲ, ನಮಗೂ ಅದ್ರ ಬಗ್ಗೆ ಗೊತ್ತಾಗ್ಬೇಕು ಅಂತೇಳಿ. ಸೊ ನನಗ ಈ ವಿಡಿಯೋದಾಗ ಎಷ್ಟು ಸಾಧ್ಯ ಆಗಷ್ಟ ಅಷ್ಟು ನಿಮ್ಗ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆಕ ನೋಡ್ರಿ, ಪೇಮೆಂಟ್ ಕೆಲವರಿಗೆ ಬಂದಿದ್ದಷ್ಟೇ ಕಾಣಿಸ್ತೈತಿ, ಅದ್ರ ಹಿಂದಿಂದು ಕಷ್ಟ ಕಾಣಿಸಂಗಿಲ್ಲ. ಕಷ್ಟ ಗರಿಬೇಡ್ರಿ, ಉಣ್ಣಾಕ್ ಮರಿಬೇಡ್ರಿ ಅಂತ ಹೇಳ್ತಾರಲ್ಲ, ಆ ತರ ಜನರೇ ಬಾಳ. ಈಗ ಅದನ್ನ ಯಾವ ತರ ನಾನು ಅಷ್ಟು ಅಮೌಂಟ್ ಬಂದೈತಿ ಅಂದ್ರೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿನಿ, ಅದು ಯಾವ ತರ ಬಂದೈತಿ, ಅದ್ ಯಾವ್ದ್ರ ಅಂದಾಜನೇ ಕೆಲವ್ರು ಇರಂಗಿಲ್ಲ. ಅಯ್ಯೋ ಮನ್ಯಾಗ ಕುಂತಲ್ಲಿ ಆರಾಮ್ಸೆ ಬರುತ್ತಂತ ಹೇಳ್ತಾರ. ಸೊ ಆ ಅಮೌಂಟ್ ನೊಳಗ ನಾನು ಮೊನ್ನೆ ನನಗ ಸ್ವಲ್ಪ ಆರಾಮ್ ಇರ್ಲಿಲ್ರಿ, ಅಂದ್ರ ಆರಾಮಿಲ್ದಾಗ ಮತ್ತ ಪಿಲ್ಲುಗೂ ಕೂಡ ಆರಾಮ್ ಇರ್ಲಿಲ್ಲ. ಅದಕ್ಕೂ ಕೂಡ ಹಾಸ್ಪಿಟಲ್ಗೆ ನನ್ನ ಹತ್ರ ಅಮೌಂಟ್ ಐತೆ ಅಂತೇಳಿ ನಾನೇ ಯಜಮಾನ್ರಿಗೆ ಕೊಟ್ಟೆ. ಯಾಕಂದ್ರ ನಮಗೂ ಆ ಕಡೆ ಕಟ್ಟ ಅದಾವು, ಒಮ್ಮಿರ್ತಾವ ಒಮ್ಮಿರಲ್ಲ ಯಜಮಾನ್ರ ಹತ್ರ. ನಾನ ಅಲ್ಲಿ ಯಜಮಾನ್ರಲ್ಲಿ ಮಾಡೋದು ಮನೆಗೋಸ್ಕರ, ಮಕ್ಳಿಗೋಸ್ಕರ ಅಂತೇಳಿ. ಈಗ ದವಾಖಾನಿಗೆ ಖರ್ಚು ಮಾಡ್ಕೊಳ್ಳಾರ್ದ ಮತ್ತೆ ಇನ್ನದಕ್ ಮಾಡ್ಕೋಬೇಕಂತೇಳಿ. ಸೊ ಅಮೌಂಟ್ ಎಲ್ಲ ನಾನ್ ದುಡ್ದಿದ್ದ ಅಮೌಂಟ್ ಇಂದ ತೋರಿಸ್ಕೊಂಡ್ ಬಂದೆ. ನನಗಾಗ್ಲಿ ನನ್ನ ಮಗನಿಗಾಗ್ಲಿ ನಾ ದುಡ್ದ ಅಮೌಂಟ್ ಇಂದಾನೆ ಹಾಸ್ಪಿಟಲ್ ತೋರಿಸ್ಕೊಂಡ್ ಬಂದ್ವಿ. ದುಡಿಮಿ ಇಷ್ಟು ಕಾಣಿಸುತ್ತ, ಅದರಿಂದ ಅಷ್ಟು ಖರ್ಚು ಇರುತ್ತ. ಅದ್ರ ಖರ್ಚು ಮಾಡಿದ್ದು ಯಾರಿಗೂ ಕಣ್ಣಿಗೆ ಕಾಣಲ್ಲ, ಮನ್ಸಿಗೂ ತೂಗಲ್ಲ. ಆದ್ರ ದುಡಿತೀನಿ ಅನ್ನೋದೊಂದು ಬಾಳ ಜನಕ್ಕ ಅಷ್ಟೇ ಗೊತ್ತಾಗುತ್ತ. ಯಾರೇ ಆಗಲಕ್ಕ ಮನ್ಯಾಗ ಕುಂತಾಲಿ ಹೊರಗ್ ಹೋಗ್ಲಾಗ್ಲಿ 10 ರೂಪಾಯಿ ಬರುತ್ತ, 10 ರೂಪಾಯಿ ದುಡಿತಾರ ಅಂದ್ರೆ ಹಂಗ ಬರಲ್ಲ. ಅದಕ್ಕೊಂದ್ ತಲೆ ಓಡಿಸ್ಬೇಕು, ಇಲ್ಲ ದೇನ ದಣಿಸ್ಬೇಕು. ಇದು ಮಾಡಾರ್ದ ಯಾವ್ದನ್ನು ಕೂಡ ಹುಟ್ಟಂಗಿಲ್ಲ. ಓಕೆ, ಅದ್ರೊಳಗ ಈಗ 2000 ರೂಪಾಯಿ ನೋಡ್ರಿ, ಇವತ್ತ ಬಿಸಿ ಐತಿ. ಆಕ್ಚುಲಿ ನಾನು ಬಿಸಿ ಫಂಕ್ಷನ್ ಹೊಂಟೀನಿ, ಹಂಗಾಗಿ ಯಜಮಾನ್ರಿಗೆ ನಾನು ಇದು ಮಾಡಿದೆ, ಫೋನ್ ಪೇ ಮಾಡಿದ್ದೆ. ಅವರು ATM ಲಿಂದ ನನಗ 2000 ರೂಪಾಯಿ ರೊಕ್ಕನ ಡ್ರಾ ಮಾಡ್ಕೊಂಡ್ ಬಂದಾರ್ರಿ. ನಾನು ಯಾವಾಗ್ಲೂ ನನ್ಗೆ ಇಷ್ಟು ಪೇಮೆಂಟ್ ತಗೊಂತೀನಿ ಅಂದ್ರೂ ನಾ ಒಂದಿನ ಇನ್ನು ಬ್ಯಾಂಕಿಗೆ ಹೋಗಿ ನನ್ನ ಯೂಟ್ಯೂಬ್ ಪೇಮೆಂಟ್ ಅನ್ನ ನಾನು ತಕೊಂಡ್ ಬಂದಿಲ್ಲ. ನನಗದು ಬ್ಯಾಂಕಿಗೆ ಹೋಗಿ ನನ್ ಪೇಮೆಂಟ್ ಬಂದೈತೆ ಅಂತೇಳಿ ಯಾವ ದಿನ ನಾನು ಅದ್ ಕೈಯಾಗ ಹಣನ ಫೀಲ್ ಮಾಡ್ತಿಲ್ಲ, ಅವತ್ತೇನೆ ನನಗ ಬಹಳ ಖುಷಿ ಅಂತ ಅನಿಸ್ತೈತಿ. ಬಟ್ ಇಷ್ಟು ವರ್ಷ ಆದ್ರೂ ಹೋಗಿಲ್ಲ. ಈಗ ಒಂದ್ ತಿಂಗಳ ನಾನು 30,000 ರೂಪಾಯಿ ಯಾವಾಗ ನಾನು ಅರ್ನಿಂಗ್ ಮಾಡ್ತೀನಿ, ಇಲ್ಲ 2 ತಿಂಗಳು ಸೇರಿ ನಾನು 30,000 ಯಾವಾಗ ಅರ್ನಿಂಗ್ ಮಾಡ್ತೀನಿ ಆವಾಗ ಹೋಗಿ ತಕೊಂಬರ್ಬೇಕಂತೇಳಿ ಒಂದ್ ಜಿದ್ದಿ ಇಟ್ಕೊಂಡಿನಿ. ಆ ಜಿದ್ದಿ ಆದಷ್ಟು ಲಗುಟ ಕರೆ ಆಗಲಿ. ಯಾಕಂದ್ರೆ ಅದೇವ್ರು ಅದನ್ನ ಸಾಧಿಸ್ಕೊಡ್ಲಿ. ನನ್ ಬ್ಯಾಂಕಿಗೆ 30,000 ಅಮೌಂಟ್ ನನ್ ಬ್ಯಾಂಕಿಗೆ ಬೀಳ್ಬೇಕು ಪೇಮೆಂಟ್, ನಾನು 6 ತಿಂಗಳು ಹೋಗಿ ತಕೊಂಡ್ ಬರ್ತೀನಿ ಅಂತೇಳಿ ಮನಸ್ಸಿನಾಗ ಅದೊಂದು ಸಂಕಲ್ಪ ಮಾಡ್ಕೊಂಡಿನಿ. ಖಂಡಿತವಾಗ್ಲೂ ಅದನ್ನ ನಾನು ಈಡೇರಿಸ್ಕೊಂತೀನಿ. ನಿಮ್ಗೂ ವಿಡಿಯೋದೊಳಗ ಅದನ್ನ ಶೇರ್ ಮಾಡ್ಕೊಂತೀನಿ. ಸೊ ಓಕೆ ಫ್ರೆಂಡ್ಸ್, ಬರೀ ಸದ್ಯಕ್ಕ ನಾನು ಯೂಟ್ಯೂಬ್ ಬಗ್ಗೆ ನಿಮ್ಗೂ ಆದಷ್ಟು ಈ ವಿಡಿಯೋದಾಗ ತಕ್ಕ ಮಟ್ಟಿಗೆ, ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಐತಿ ಹೋಗ್ಬೇಕ, ಅಷ್ಟೊತ್ತಿಗೆ ವಿಡಿಯೋಗಳು ಹಾಕಿ ನೆಲ್ಲ ಕಮೆಂಟ್ಗಳು ಬರಕತ್ತಾವ. ಹಂಗಾಗಿ ಇದನ್ನ ಆದಷ್ಟು ಸ್ವಲ್ಪ ಹೇಳಿದ್ರೆ ಆಯ್ತು ಅಂತೇಳಿ ವಿಡಿಯೋ ಮಾಡಕತ್ತೀನಿ. ಎಲ್ಲಿವರೆಗೂ ಸಾಧ್ಯ ಆಗುತ್ತಾ ಈ ವಿಡಿಯೋದಾಗ ಎಷ್ಟು ಆಗುತ್ತಾ ಅಷ್ಟು ಶೇರ್ ಮಾಡ್ಕೊಂತೀನಿ. ಸೊ ಏನಪ್ಪಾ ಅಂದ್ರೆ ನೀವು ಎಲ್ಲರೂ ಯೂಟ್ಯೂಬ್ ಮಾಡ್ತೀರಪ್ಪ ಅಂತಂದ್ರ ಮೇನ್ ಆಗಿ ನಿಮಗೆ ಬೇಕಾಗಿರುವಂತದ್ದು ಆತ್ಮಸ್ಥೈರ್ಯ. ನೀವು ಕಾನ್ಫಿಡೆಂಟ್ ಇಂದ ನೀವು ಇರಬೇಕು. ಜೊತೆಗೆ ನೀವು ಬಹಳ ಅತಿ ಸೂಕ್ಷ್ಮ ಮನ್ಸಿನವ್ರು ಇದ್ರಪ್ಪ ಅಂತಂದ್ರ ಖಂಡಿತ ನಿಮ್ಗ ಯೂಟ್ಯೂಬ್ ಮಾಡೋದಿಕ್ಕ ಸಾಧ್ಯನೇ ಆಗಂಗಿಲ್ಲ. ಯಾಕಂತಂದ್ರ ಯೂಟ್ಯೂಬ್ ಮಾಡಿದೀವಪ್ಪ ಅಂತಂದ್ರ ಅದು ಕೆಲವ್ರಿಗೆ ಲಗುಟ್ ಕ್ಲಿಕ್ ಆಗ್ತೈತಿ, ಇನ್ ಕೆಲವ್ರಿಗೆ ಲಗುಟನೆ ಕ್ಲಿಕ್ ಆಗಂಗಿಲ್ಲ. ನೀವು ಮೇನ್ ಆಗಿ ನೀವು ಮಾಡಿದ ತಕ್ಷಣ ವಿಡಿಯೋ ವೈರಲ್ ಆಗ್ಬೇಕು, ನೀವು ಬೇಗ ಮಾನಿಟೈಸೇಷನ್ ಆಗ್ಬೇಕು, ನೀವು ಪೇಮೆಂಟ್ ತಗೋಬೇಕನ್ನೋ ಉದ್ದೇಶದಿಂದ ನೀವು ಯೂಟ್ಯೂಬ್ ಚಾನಲ್ ಅನ್ನ ಮಾಡೋದಿಕ್ ಹೋಗ್ಬೇಡ್ರಿ. ಅದು ಒಂದು ನೀವು ಮೇನ್ ಆಗಿ ತಲೆಗಿಟ್ಕೋರಿ. ಇನ್ನೊಂದೇನಪ್ಪಾ ಅಂತಂದ್ರ ಈ ಯೂಟ್ಯೂಬ್ಗೆ ಬಂದಿರಪ್ಪ ಅಂತಂದ್ರ ಕೆಲವು ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿರುತ್ತಂತಂದ್ರ, ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಆಗ್ಲಿ ಯಾರೇ ಇರಲಕ್ಕ, ಒಂದು ಹಾಬಿಯಾಗಿ ಮಾಡಲಕ್ಕ, ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಇದನ್ನ ಮಾಡ್ಬೇಕಂತ ಅನ್ಕೊಂಡಿರೋರು, ಇಲ್ಲ ಏನೋ ಒಂದು ಅವ್ರದವ್ರದಂತ ತಾಪತ್ರಯಗಳು ಇದ್ದೇ ಇರ್ತಾವ. ಯಾರೇ ಮಾಡಿದ್ರು ಕೂಡ ನೀವು ಮೇನ್ ಆಗಿ, ಅದ್ರಾಗ ಹೆಣ್ಮಕ್ಳೇ ಜಾಸ್ತಿ ಕಮೆಂಟ್ ಹಾಕಿರೋದ್ರಿಂದ ಹೇಳಕತ್ತೀನಿ, ನೀವು ಮೇನ್ ಆಗಿ ನೀವು ಸ್ಟ್ರಾಂಗ್ ಆಗಿರ್ಬೇಕು. ನೀವು ಯೂಟ್ಯೂಬ್ ಮಾಡ್ತೀರಿಯಪ್ಪ ಅಂತಂದ್ರ ನಿಮ್ಗ ಮೇನ್ ಆಗಿ ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರ ಶಾಂತಿ, ಸಮಾಧಾನ. ಇವು ಬೇಕೇ ಬೇಕು. ನಮ್ಗೆ ಯಾರೂ ಕಲಿಸ್ಕೊಟ್ಟಿಲ್ಲ ಅಂತಂದ್ರ ನಮ್ಗ
ಯೂಟ್ಯೂಬ್ ನಮ್ಗ ಮೇನ್ ಆಗಿ ತಾಳ್ಮೆ ಅನ್ನೋದನ್ನ ನಮ್ಗೆ ಯೂಟ್ಯೂಬ್ ತಾನೇ ಕಲ್ಸ್ಕೊಡ್ತೈತ್ರಿ. ಹಾಗಾಗಿ ನೀವು ಇವತ್ತೇ ವಿಡಿಯೋ ಹಾಕಿದ ತಕ್ಷಣ 1 ವಿಡಿಯೋ 10 ವಿಡಿಯೋ 15 ವಿಡಿಯೋ 20 ವಿಡಿಯೋ ಹಾಕಿದ ತಕ್ಷಣ ಯೂಟ್ಯೂಬ್ ವೈರಲ್ ಆಗ್ತದ ವಿಡಿಯೋಗಳು, ನಾನು ಲೌಟ್ನೆ ಇದ್ರಾಗ ಬಿಸ್ನೆಸ್ ಮಾಡ್ಬೋದು, ಇಮಿಡಿಯೇಟ್ಲಿ ನನ್ನ ಪೇಮೆಂಟ್ ಗಳಿಸ್ಬೋದು ಅಂತ ಅದನ್ನೊಂದು ಮೇನ್ ಆಗಿ ನೀವು ಅದನ್ನ ಇಟ್ಕೊಳಕ್ ಹೋಗ್ಬೇಡ್ರಿ, ಸರಿನಾ? ಅದಾದ್ಮ್ಯಾಗ ಮತ್ತೆ ನೀವು ಯಾರಿಗಾದ್ರೂ ಹೆದರಿ ಇಲ್ಲ ನನಗ ನೀವು ಕೆಲವರು ಜನರ ಹತ್ರ ಮಾತಾಡಕ ಹೆದರಿಕಿ ಮಾಡ್ತಾರ. ನೀವು ಬ್ಲಾಗ್ ಮಾಡಿರ್ತೀರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಬ್ಲಾಗ್ ಮಾಡಾರೆ ಕಮೆಂಟ್ ಹಾಕಿರ್ತೀರ ಅಂತ ಅನ್ಕೊಂತೀನಿ. ಸೊ ನಿಮ್ಗ ಬ್ಲಾಗ್ ಆಗಿಲ್ಲ ಅಂತಂದ್ರ ನೀವು ನಿಮ್ಮ ಹತ್ರ ಮೇನ್ ಆಗಿ ನೀವು ಯೂಟ್ಯೂಬ್ ಮಾಡ್ಬೇಕಪ್ಪ ಅಂತಂದ್ರ ನೀವ್ನ ಏನ್ ವಿಡಿಯೋ ಮಾಡ್ಬೇಕು, ನೀವು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ರಪ್ಪ ಅಂದ್ರ ಮೇನ್ ಆಗಿ ನೀವು ಯಾವ ಟಾಪಿಕ್ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ನೀವು ಒಂದು ಎಜುಕೇಶನ್ ಬಗ್ಗೆ ಮಾಡ್ತೀರಾ, ಇಲ್ಲ ಒಂದು ಅಡಿಗೆ ಬಗ್ಗೆ ಮಾಡ್ತೀರಾ, ಇಲ್ಲ ನಿಮ್ಗೆ ಯಾವ್ದಾದ್ರು ಒಂದು ನಿಮ್ಗ ಕೈ ಕಸೂತಿ ಮನೆಗಳು ಕುತ್ಕೊಂಡು ಒಂದು ಯಾವುದೇ ಒಂದು ಕೈ ಕಸೂತಿ ಕೆಲಸಗಳು ಮಾಡ್ತೀರಾ, ಅದನ್ನ ನೀವು ವಿಡಿಯೋ ಮಾಡಿ ಶೇರ್ ಮಾಡ್ತೀರಾ, ಇಲ್ಲ ಟೇಲರಿಂಗ್ ಮಾಡ್ತಿರೋ, ಯಾವುದೇ ಕ್ಯಾಟಗರಿ ಇರಲಕ್ಕ ಫ್ರೆಂಡ್ಸ್, ಇಲ್ಲ ಯಾವುದೇ ಮಾಡಲಕ್ಕ ಮೊದಲಾಗಿ ನೀವು ತಲೆಯೊಳಗ ಫಿಕ್ಸ್ ಆಗ್ಬೇಕು. ಇಲ್ಲ ನಾ ಈ ಕಂಟೆಂಟ್ ಬಗ್ಗೆನೆ ನಾನು ಮಾಡ್ತೀನಿ, ಈ ಟಾಪಿಕ್ ಬಗ್ಗೆನೆ ನಾನು ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿನಿ, ಈ ಟಾಪಿಕ್ ಇಂದಾನೆ ನಾನು ವಿಡಿಯೋನ ಚಾನಲ್ ಅನ್ನ ಮಾಡಿ ವಿಡಿಯೋನ ರನ್ ಮಾಡ್ತೀನಿ ಅನ್ನೋದು ಮೇನ್ ಆಗಿ ನೀವು ಕಾನ್ಫಿಡೆಂಟ್ ಇಂದ ನೀವು ಅದನ್ನೊಂದು ಮನಸ್ಸಿನ ನಿರ್ಧಾರ ಮಾಡ್ಕೋಬೇಕು. ನಾ ಬ್ಲಾಗ್ ಮಾಡ್ತೀನೋ ಯಾವುದೇ ನೀವು ಕಂಟೆಂಟ್ ತಗೊಂಡ್ ಮಾಡಲಕ್ಕ ಅದನ್ನೇ ಮಾಡ್ತೀನಿ ಅಂತ ಹೇಳ್ಕೇಸಿ ನೀವು ಮನಸ್ಸಿನೊಳಗ ಮೊದಲು ಫಿಕ್ಸ್ ಮಾಡ್ಕೋಬೇಕು. ಓಕೆನಾ? ಮೊದಲೊಂದು ಬೇಸಿಕ್ ಏನಿರ್ತಲ್ಲ ನಾನು ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ಮೇನ್ ಆಗಿ ನೀವು ತಿಳ್ಕೊಂಡ್ರಪ್ಪ ಅಂತಂದ್ರೆ ನೀವು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗಿ ನಿಂದಿರ್ತೀರಿ. ನನಗೆ ಈ ತರ ಹೇಳ್ಕೊಡೋರು ಯಾರು ಇರ್ಲಿಲ್ಲ. ನನ್ನ ಅನುಭವದ ಮ್ಯಾಗೇನೆ ನಾನು ನಿಮ್ಗ ಇವತ್ತು ಕುತ್ಕೊಂಡು ನಿಮ್ಗೆ ಒಂದೆರಡು ಮಾತು ನಾನು ಒಂದು ಮೋಟಿವೇಶನ್ ಮಾತಾಡ್ತೀನಿ ಅಂದ್ರ ಅದು ನಾನು ಯೂಟ್ಯೂಬ್ ದೊಳಗ ನಾನು ಅದನ್ನ ಅನುಭವಿಸಿ ಆಮೇಲೆ ನಿಮ್ಗೆ ಇವತ್ತು ನಾನು ಹೇಳೋದಿಕ್ಕೆ ಒಂದು ಸಾಮರ್ಥ್ಯ ಹೊಂದೀನಿ. ಹಾಗಾಗಿ ಹೇಳಕತ್ತೀನಿ, ಮೊದಲು ನೀವು ಧೈರ್ಯವಂತರಾಗಿರ್ಬೇಕು. ಮತ್ತೆ ಏನೇ ಬರ್ತದಂದ್ರು ನೀವು ಫೇಸ್ ಮಾಡಾಕ ಗಟ್ಟಿಯಾಗಿರ್ಬೇಕು. ಯೂಟ್ಯೂಬ್ ಮಾಡಿದ್ಮ್ಯಾಗ ನೀವು ಯಾವುದೇ ಚಲೋ ಕಂಟೆಂಟ್ ಕೊಡ್ರಿ, ಡೈಲಿ ರೂಟೀನ್ ಮಾಡ್ರಿ, ಏನೇ ಮಾಡಲಕ್ಕ ಬ್ಯಾಡ್ ಕಮೆಂಟ್ ಹಾಕೋರು ಬಂದೇ ಬರ್ತಾರ. ಆ ಬ್ಯಾಡ್ ಕಮೆಂಟ್ಗಳು ನಾನಾಗಿ ಅನುಭವಿಸಿ ಇವತ್ತು ನಾನು ಹೇಳಕತ್ತೀನಿ ಅಂದ್ರ ಒಂದ್ ಬ್ಯಾಡ್ ಕಮೆಂಟ್ ಬಂತಪ್ಪ ಅಂದ್ರೆ ಮೂಡ್ ಅಪ್ಸೆಟ್ ಆಗ್ಬಿಡ್ತೈತಿ, ಏನೂ ಮಾಡೋದಿಕ್ ಮನ್ಸಿರಂಗಿಲ್ಲ. ಯೂಟ್ಯೂಬ್ ವಿಡಿಯೋ ಮಾಡೋದ್ ಬಿಡ್ರಿ, ಮನಿಯೊಳಗ ಒಂದ್ ಅಡ್ಗಿ ಏನೂ ನಮ್ಗ ಮಾಡಕ್ ಇಂಟ್ರೆಸ್ಟೇ ಬರಂಗಿಲ್ಲ. ಯಪ್ಪ ಏನೋ ಒಂಥರ ಕಳ್ಕೊಂಡಿವೇನೋ. ಫ್ರೆಂಡ್ಸ್, ನಾನು ಆಲ್ರೆಡಿ ಬಿಸಿ ಪಾರ್ಟಿಗೆ ಹೋಗಿ ಬಂದೆ. ಯಾಕಂದ್ರ ನಾನು ವಿಡಿಯೋ ಮಾಡುವಾಗಲ ಯಜಮಾನ್ರು ಬಂದ್ರ, ಅದಾದ್ಮ್ಯಾಗ ಮತ್ತೆ ಬಿಸಿ ಗ್ರೂಪ್ ನ ಆಂಟಿನೂ ಕೂಡ ಇಲ್ಲಿ ಕೆಳಗಡೆ ನಿಂತ ಆವಾಜ್ ಕೊಟ್ರು. ಎಲ್ಲರೂ ಸೇರಿ ಹೋಗ್ಬೇಕಂತೇಳಿ ಡಿಸಿಷನ್ ಆಗಿತ್ತು. ಇಲ್ಲಿ ಒಟ್ಟಿಗೆ ಹಬ್ಬ ಮಠ ಅಂತ ಐತಿ, ಸೊ ಅಲ್ಲೆಲ್ಲರೂ ಸೇರಿ ಹೋಗೋದಿತ್ತಲ್ಲ, ಲೇಟ್ ಆದ್ರೆ ನಡೆಯಂಗಿಲ್ಲ. ಹಂಗಾಗಿ ನಾನು ಹೋದೆ. ಮತ್ತೆ ಈಗ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ. ಹಿಂಗೆ ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ಗೆನೆ ರೆಡಿಯಾಗಿ ಕೂತೇನೆ ವಿಡಿಯೋ ಮಾಡಾಕತ್ತಿದ್ದೆ. ನಾನು ಎಲ್ಲೂ ಕರೆ ಹೇಳ್ಬೇಕಂದ್ರೆ ಎಲ್ಲೂ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಯಾವ್ದಾದ್ರು ಒಂದು ಗ್ಯಾಪ್ನಾಗ ಟೈಮ್ ಸಿಕ್ತು, ಒಂದು ಟಾಪಿಕ್ ಬಗ್ಗೆ ಏನಾದ್ರೂ ಅನ್ಕೊಂಡಿರ್ತೀನಿಲ್ಲ, ಅದು ಮಾಡ್ಬೇಕಂತ ಅನ್ಕೊಂಡೀನಿ. ಸೊ ಹಾಗಾಗಿ ಯಾವುದೇ ಒಂದು ಯೂಟ್ಯೂಬ್ ಮಾಡ್ರಿ, ಬೇರೆ ಯಾವುದೇ ಕೆಲಸ ಮಾಡ್ರಿ, ಮೊದಲು ನಾವು ಗಟ್ಟಿಯಾಗಿರ್ಬೇಕು. ನಾವು ಬೇರೆ ಒಂದು ಬಿಸ್ನೆಸ್ ಮಾಡ್ತೇವೆ ಅಂದ್ರೆ ಲಾಭ ಬರ್ತೋ ಲುಕ್ಷನ್ ಬರ್ತೋ, ಒಟ್ಟಿನಲ್ಲಿ ಒಂದು ಮಾಡ್ಬೇಕನ್ನೋ ಉದ್ದೇಶ ಇತ್ತಂದ್ರೆ ಮುಂದೆ ಹೆಂಗಾರ ಅದು ಸಿಕ್ಕೇ ಸಿಗುತ್ತ. ಹಂಗ ಯೂಟ್ಯೂಬ್ನು ಕೂಡ ಅಷ್ಟೇ, ಇದ್ರೊಳಗ ನಾವು ಬಂಡವಾಳ ಹಾಕಂಗಿಲ್ಲ ಅನ್ನೋದು ಅಷ್ಟೇ ಅಂತ ಅನಿಸ್ತೈತಿ. ಆದ್ರ ಅದಕ್ಕಿನ್ನ ಅಮೂಲ್ಯವಾದದ್ದಂದ್ರ ನಾವು ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ತೀವಿ. ಬರೀ ನಮ್ಗೆ ನೀಟಾಗಿ ಬರೀ, ಒಂದ್ರ ತಳಗ ಒಂದ್ ಬರೀ. ನೀವು ಯೂಟ್ಯೂಬ್ ಮಾಡ್ತೀರಂದ್ರ ನೀವೊಂದು ಫ್ಯಾಮಿಲಿ ಒಳಗ ಗಂಡ ಮಕ್ಕಳು ಇದನ್ನೆಲ್ಲ ನಿಭಾಯಿಸ್ಕೊಂಡ್ ಮಾಡ್ತೀರಪ್ಪ ಅಂತಂದ್ರ ಸ್ವಲ್ಪ ಕಷ್ಟ ಆಗುತ್ತಾ. ಈಗ ನೋಡ್ತೀವಿ ವಿಡಿಯೋ ಮಾಡಾತಿದ್ನೆ ಆಗಲೇ ಆತರ ಹೋಗೋದ್ ಬಂತು, ಓದೆ ಅರ್ಧಕ್ಕ ವಿಡಿಯೋ ಮುಗಿಸಿ. ಈಗ ಮತ್ತೆ ಜಸ್ಟ್ ಬಂದ್ಬಿಟ್ಟೆನ ಒಂದ್ 10 ನಿಮಿಷನೂ ಕುಂತಿಲ್ಲ, ಹಂಗೆ ವಿಡಿಯೋ ಕಂಪ್ಲೀಟ್ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಮತ್ತ ವಿಡಿಯೋ ಮಾಡ್ಕೊಂಡೆ. ಈಗ ಮಗನಿಗೆ ಹೋಮ್ವರ್ಕ್ ಕುಂದ್ರಿಸಿನ್ರಿ. ಸೊ ಈ ತರ ಎಲ್ಲ ಇರ್ತಾವ. ಅವಾಗ ನಾವು ಈ ಕಡೆ ಅರ್ಧ ಕೆಲ್ಸದ ಕಡೆನೂ ಲಕ್ಷ್ಯ ಆಗಲ್ಲ, ಈ ಕಡೆ ಯೂಟ್ಯೂಬ್ ಕಡೆನೂ ಲಕ್ಷ್ಯ ಆಗಲ್ಲ, ಆಮೇಲೆ ಮಕ್ಕಳ ಕಡೆನೂ ಲಕ್ಷ್ಯ ಆಗಲ್ಲ. ಈ ತರದ್ದೆಲ್ಲ ಸಮಸ್ಯೆಗಳು ಬರ್ತಾವ. ನಿಮ್ಮ ಮೈಂಡ್ ಏನೈತ್ಲ, ನೀವು ಮೊದಲ ಶಾಂತವಾಗಿ ಇಟ್ಕೊಂಡು ನೀವು ಯೂಟ್ಯೂಬ್ ಮಾಡ್ತೀನಪ್ಪ ಅಂತಂದ್ರೆ ಖಂಡಿತ ಮಾಡ್ರಿ. ನನ್ಗೆ ಈ ವಿಡಿಯೋದೊಳಗ ನಿಜವಾಗ್ಲೂ ಮೇನ್ ಏನೊಂದು ಮನಿ ಕಟ್ಟಬೇಕಂದ್ರೆ ನಾವು ಏನ್ ಫೌಂಡೇಶನ್ ಪಿಲ್ಲರ್ ಗಟ್ಟಿ ಮಾಡ್ತೀವಲ್ಲ
ಆ ಪಿಲ್ಲರ್ ಗಟ್ಟಿದ್ರನೆ ಮೇಲೆ ನಾವು ಯಾವ ತರ ಆಕಾರ ಯಾವ ತರ ಡಿಸೈನ್ ಬೇಕಾದ್ರೂ ನಾವು ಮನಿ ಕಟ್ಟಿದ್ರು ಅದು ಯಾವತ್ತೂ ಅಳಗಡಂಗಿಲ್ಲ. ಅಷ್ಟು ಬುನಾದಿ ಮೊದಲ ಪಾಯ ಮೊದಲು ಗಟ್ಟಿ ಬೇಕಂತಾರಲ್ಲ, ಆ ಕೆಲಸ ನಾನು ಫಸ್ಟ್ ನಿಮ್ಗೆ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಸೊ ಮೇನ್ ಆಗಿ ಯೂಟ್ಯೂಬ್ ಬಂದ ತಕ್ಷಣನೇ ಹಂಗೆ ಆರಾಮಾಗಿ ಮಾಡ್ಬಿಡ್ಬೋದು, ಈಸಿಯಾಗಿ ಪೇಮೆಂಟ್ ತಗೋಬಹುದು ಅಂತ ಅನ್ಕೊಂಡಿದ್ರ ಅದು ಬಹಳ ಸುಳ್ಳ. ಯೂಟ್ಯೂಬ್ ಎಷ್ಟು ನೋಡಕ್ ಸರಳ ಮತ್ತೆ ಈಸಿ ಕಾಣಿಸುತ್ತೋ ಅಷ್ಟೇ ಅದನ್ನ ನಿಭಾಯಿಸ್ಕೊಂಡು ಹೋಗೋದನ್ನು ಕಷ್ಟ ಅಂತ ಅನಿಸ್ತೈತಿ. ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಅದನ್ನ ನೀವು ಅಬ್ಸರ್ವ್ ಮಾಡ್ರಿ, ನೋಟ್ ಮಾಡಿ ಇಟ್ಕೋರಿ, ಇಲ್ಲ ಮೈಂಡ್ ಸೆಟ್ ಮಾಡಿ ಇಟ್ಕೋರಿ. ಮೇನ್ ಆಗಿ ನೀವು ಒಂದು ಯಾವ ಒಂದು ಕಂಟೆಂಟ್ ಕ್ರಿಯೇಟರ್ ಆಗ್ತೀರಿ ಅನ್ನೋದು ನೀವು ಅದನ್ನ ಡಿಸೈಡ್ ಮಾಡ್ಕೋಬೇಕ. ಎರಡನೇದು ನೆಗೆಟಿವ್ ಬರ್ತೋ ಪಾಸಿಟಿವ್ ಬರ್ತೋ, ನೀವು ಮಾಡ್ತೀರಾ ಮುಂದರಿತೀರಾ ಸಕ್ಸಸ್ ಕಾಣ್ತೀರಾ, ಅದು ಒಂದೇ ನಿಮ್ಗ ಮನಸ್ಸಿನೊಳಗೆ ಇಟ್ಕೋಬೇಕ. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಆದಷ್ಟು ತಾಳ್ಮೆಯಿಂದನೇ ಇರ್ಬೇಕು. ಇವತ್ತು ವಿಡಿಯೋ ಹಾಕಿದೆ, ವ್ಯೂಸ್ ಬರ್ಲಿಲ್ಲ, ಸಬ್ಸ್ಕ್ರೈಬ್ ಬರ್ಲಿಲ್ಲ, ಲೈಕ್ ಬರ್ಲಿಲ್ಲ, ವಾಚ್ ಅವರ್ ಬರ್ಲಿಲ್ಲ, ಈ ತರ ನೀವು ತಲೆ ಜಾಸ್ತಿ ಕೆಡ್ಸ್ಕೊಳೋ ಅಂತ ಇದ್ರೊಳಗೆ ಹೋಗ್ಬಾರ್ದು. ಆರಾಮಾಗಿ ಯಾವಾಗ ಎಷ್ಟು ಬರ್ತೋ ನನ್ನ ಕೆಲಸ ವಿಡಿಯೋ ಬಿಡೋದೈತಿ ವಿಡಿಯೋ ಬಿಡ್ಕೊಂತಾನೆ ಹೋಗೋದು, ಅದು ಒಂದ್ ಮಾಡ್ಬೇಕು. ತಾಳ್ಮೆ ಮೇನ್ ಆಗಿ ಇಂಪಾರ್ಟೆಂಟ್ ಬೇಕು. ಅದಾದ್ಮ್ಯಾಗ ನಾವು ಹೆಚ್ಚಾಗಿ ಇದಕ್ಕ ಟೈಮ್ ಕೊಡ್ಬೇಕ. ಈ ಯೂಟ್ಯೂಬ್ಗ ನಾವು ಯಾವ ರೀತಿಯಾಗಿ ಇವತ್ತು ವಿಡಿಯೋ ಮಾಡಿ ಹಾಕ್ಬಿಟ್ರ ಇವತ್ತಿನ ಕೆಲಸ ಮುಗಿತಪ್ಪ ಅಂತ ಕುಂದ್ರಂಗಿಲ್ಲ. ಮತ್ತೆ ನಾಳೆ ಏನ್ ಮಾಡ್ಬೇಕು, ಯಾವ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು, ಯಾವ ತರ ನಾನು ಚಾನೆಲ್ ಅನ್ನ ಸ್ಟಾರ್ಟಿಂಗ್ ವಿಡಿಯೋ ಯಾವ ತರ ಮಾಡ್ಬೇಕು, ಎಂಡ್ ವಿಡಿಯೋ ಯಾವ ತರ ಮಾಡ್ಬೇಕ, ಮಿಡಲ್ ಒಳಗೆ ಯಾವ ತರ ಕಂಟೆಂಟ್ ಕೊಡ್ಬೇಕ, ಇದನ್ನ ನೀವು ಯೋಚನೆ ಮಾಡ್ಬೇಕಾಗ್ತೈತಿ. ಯೂಟ್ಯೂಬ್ ಒಂದಿನ ಮಾಡಿ ಬಿಟ್ಟು ಬಿಡ್ತೀನಿ ಅನ್ನಂಗಿಲ್ಲ ಅಲ್ರಿ. ದಿನ ಯಥಾ ಪ್ರಕಾರ ನಾವ್ ಹೆಂಗ ಮುಂಜಾನೆ ಮಧ್ಯಾಹ್ನ ಸಂಜಿಕ ಅಡ್ಗೆ ಮಾಡ್ತೀವಿ, ಇನ್ನ ಅಡ್ಗೆ ನಾವು ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಉಣ್ಬೋದು. ಬಟ್ ಇವತ್ತು ಮಾಡಿದ ವಿಡಿಯೋ ನಾಳೆಗೆ ಹಾಕಿ ಮತ್ ಒಳ್ಳೆ ಅದನ್ನ ವಿಡಿಯೋ ಹಾಕ್ತೀನಿ ಅಂದ್ರೆ ನಡೆಯಂಗಿಲ್ಲ. ಈ ತರ ಎಲ್ಲ ಇರ್ತಾವ, ಅದನ್ನೊಂದು ಅಬ್ಸರ್ವ್ ಮಾಡ್ಕೋರಿ. ಅದಾದ್ಮೇಲೆ ಮೇನ್ ಆಗಿ ನೀವು ಯಾರದೇ ಸಪೋರ್ಟ್ ಇಲ್ಲದೆ ಇದ್ರು ಯೂಟ್ಯೂಬ್ ಮಾಡಬಹುದು. ಆದ್ರ ನಿಮ್ ನಶೀಬ ನಿಮ್ ಲಕ್ ಚೆನ್ನಾಗಿತ್ತು, ನಿಮ್ಗೆಲ್ರು ಒಂದು ನಿಮ್ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿತ್ತು. ಬಾಂಡಿಂಗ್ ಚೆನ್ನಾಗಿದ್ರು ಕೂಡ ಕೆಲವರಿಗೆ ಸೋಷಿಯಲ್ ಮೀಡಿಯಾದಾಗ ಬರಕ್ ಇಷ್ಟ ಇರಂಗಿಲ್ಲ. ನೀವು ಒಬ್ರೇ ತೂಗಿಸ್ಕೊಂಡು ಹೋಗ್ತೀನಿ ಅಂದ್ರು ಕೂಡ ಹೋಗ್ಬಹುದು. ಉದಾಹರಣೆಗೆ ನಾನೇ ನಿಮ್ ಹಸ್ಬೆಂಡ್ ಆಗ್ಲಿ, ನಿಮ್ ಗಂಡ ಮನೆಯವ್ರಾಗ್ಲಿ, ಇಲ್ಲ ನೀವು ಮದ್ವೆ ಆಗಿಲ್ಲ, ನೀವು ತವ್ರ ಮನ್ಯಾಗ ಮಾಡ್ತೀರಂದ್ರ ಯಾರೇ ಆಗಲ್ಲಕ್ಕ ನಿಮ್ಗ ಯಾರಾದ್ರೂ ಸಪೋರ್ಟ್ ಮಾಡ್ತಾರ ಅನ್ನೋಂತ ಒಂದು ಇದನ್ನ ಇಟ್ಕೊಂಡು ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಕೆಲಸ ಈಗ ಬೇರೆ ಜಾಬಿಗೆ ಈಗ ಯಾವ್ದೋ ಒಂದ್ ಕೆಲ್ಸಿಗೆ ಹೋದ್ರು ಅದ್ ನಮ್ ಕೆಲಸ ನಾವೇ ಮಾಡ್ತಿರ್ತೀವಿ ಅಲ್ಲ, ಹಂಗ ಇದು ಯೂಟ್ಯೂಬ್ ನಮ್ದೇನೇ ಇರ್ತದಲ್ಲ ಅದ್ ಕಂಟೆಂಟ್ ಅನ್ನ ನಾವೇ ಕೊಟ್ಕೋಬೇಕ, ನಾವೇ ವಿಡಿಯೋ ಮಾಡಕ್ ಗಟ್ಟಿಯಾಗಿರ್ಬೇಕ. ಸೊ ಯಾರಾದ್ರೂ ಸಪೋರ್ಟ್ ಸಿಕ್ತಪ್ಪ ಅಂತಂದ್ರ ಒಳ್ಳೇದು. ಯಾಕಂದ್ರ ಆದಷ್ಟು ಬ್ಲಾಗ್ ಚಾನಲ್ದೊಳಗ ಜಾಸ್ತಿ ಜನರು ಇದ್ರ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗುತ್ತ ಅಂತೇಳಿ ತುಂಬಾ ಜನರು ನೋಡ್ತಿರ್ತಾರ. ಸೊ ಇದೊಂದು ನೀವು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿ ಇಟ್ಕೋಬೇಕಾಗ್ತದ. ಸೊ ಇಷ್ಟು ನೀವು ಮೊದಲ ಮೈಂಡ್ ಒಳಗ ನೀವು ಫಿಕ್ಸ್ ಮಾಡಿ ಇಟ್ಕೋರಿ. ನೆಕ್ಸ್ಟ್ ವಿಡಿಯೋ ನೀವು ಯಾವ ತರ ಕ್ರಿಯೇಟ್ ಮಾಡ್ಕೊಳೋದಿಕ್ಕ ಅಂದ್ರ ನಿಮ್ಗೊಂದು ಸಲಹೆ ತರ ನಾನು ನೆಕ್ಸ್ಟ್ ವಿಡಿಯೋದೊಳಗ ಕೊಟ್ಕೊಂತ ಹೋಗ್ತೀನಿ. ಓಕೆ, ಈ ವಿಡಿಯೋದೊಳಗ ನಿಮ್ಗ ತುಂಬಾನೇ ಯೂಸ್ಫುಲ್ ಆಗಿರುವಂತ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ಮೊದ್ಲು ಇದನ್ನ ನೀವು ತಿಳ್ಕೋರಿ. ಇದನ್ನ ತಿಳ್ಕೊಂಡು ನೀವು ಇದೆಲ್ಲಾನು ಕೂಡ ಪಾಯಿಂಟ್ಸ್ ಏನ ಹೇಳಿರಲ್ಲ ಇದು ಮೇನ್ ಆಗಿ ನೀವು ತಲೆಗಿಟ್ಟುಕೊಂಡು ಆ ತರ ಗಟ್ಟಿಯಾಗಿ ನೀವು ನಿಂದ್ರೋರಾಗಿದ್ರೆ ಮಾತ್ರ ನೀವು ಯೂಟ್ಯೂಬ್ ಬರ್ರಿ. ಇರ್ಲಿಕ್ಕ ಖಂಡಿತವಾಗ್ಲೂ ಕೂಡ ಯೂಟ್ಯೂಬ್ದೊಳಗೆ ಬರಬೇಡ್ರಿ. ಅರ್ಧಂಬರ್ಧ ಮಾಡಿಬಿಟ್ರ ಉಪಯೋಗ ಇರಂಗಿಲ್ಲ. ಏನೇ ಒಂದ್ ಕೆಲಸ ಮಾಡಿದ್ರು ಅದು ಒಂದ್ ದಂಡಿಗೆ ಹಚ್ಬೇಕನ್ನೋದು ನನ್ನ ಉದ್ದೇಶ. ಸೊ ಎಲ್ಲಾನು ಕೂಡ ಮೊದಲು ತಿಳ್ಕೋರಿ. ಹಾಗಾಗಿ ನಾನು ಇದು ವಿಡಿಯೋನ ಮಾಡಿರೋ ಉದ್ದೇಶ ಇಷ್ಟೇ. ಮೇನ್ ಆಗಿ ಯೂಟ್ಯೂಬ್ ತುಂಬಾ ನೋಡಕ್ ಸರಳ ಕಾಣಿಸ್ತೈತಿ, ದೂರದ ಬೆಟ್ಟ ನುಣಿಗೆ ಅನ್ನೋ ತರ ದೂರಿಂದ ಎಲ್ಲ ಚಂದಾನೆ ಕಾಣಿಸ್ತೈತಿ. ಹತ್ರ ಬಂದಾಗನೆ ಅದ್ರೊಳಗೆ ಏನ್ ಏರಿಳಿತಗಳು ಅದಾವು, ಕಲ್ಲು ಮುಳ್ಳ ಐತನು ಇದೆಲ್ಲಾನು ಕೂಡ ಗೊತ್ತಾಗ್ತದ. ಓಕೆ, ಈ ಯೂಸ್ಫುಲ್ ಆಗಿರುವಂತ ವಿಡಿಯೋಗೆ ನಿಮ್ಗೊಂದು ಲೈಕ್ ಸಿಕ್ಕ್ರೆ ನನಗೂ ಖುಷಿ ಆಗ್ತದ. ಇದೇ ರೀತಿಯಾದಂತ ಯೂಟ್ಯೂಬ್ ಬಗ್ಗೆ ನನಗೆ ಎಷ್ಟು ಗೊತ್ತಾಯ್ತೋ ಅಲ್ಲಿಂದ ಇಲ್ತಾನೆ ಎಲ್ಲಾನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡಿರಿ, ನೆಕ್ಸ್ಟ್ ಪ್ರೊಸೀಜರ್ ನಿಮ್ಗೆ ಗೊತ್ತಾಗಿರಂಗಿಲ್ಲ. ಸೊ ಅದೆಲ್ಲಾನು ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ಯೂಟ್ಯೂಬ್ ಬಗ್ಗೆ ಯಾರಿಗಾದ್ರೂ ವಿಡಿಯೋಗಳು ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ, ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ. ನನಗೆ ಗೊತ್ತಿರೋದಂತದನ್ನ ನಿಮ್ಮೆಲ್ಲರಿಗೂ ಹೇಳ್ಕೊಡೋದು ನನ್ನ ಸೌಭಾಗ್ಯ. ಅದು ನಿಮ್ಗೆ ಖುಷಿ ಕೊಡ್ತಾ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತಂದ್ರೆ ಯಾಕೆ ಹೇಳ್ಕೊಡ್ಬಾರ್ದು, ನಾನು ಖಂಡಿತವಾಗ್ಲೂ ಕೂಡ ಹೇಳ್ಕೊಡ್ತೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಹೊಸದಾಗಿ ಮಾಡಾಕತ್ತವ್ರು ಮಾಡ್ಬೇಕು ಅನ್ಕೊಂಡವ್ರೆ ಇದು ವಿಡಿಯೋ ನೋಡ್ತಿರ್ತಾರ ಅಂತ ಅನ್ಕೊಂಡೀನಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ಯಾರೆಲ್ಲ ವೇಟ್ ಮಾಡ್ತೀರಿ, ನೆಕ್ಸ್ಟ್ ವಿಡಿಯೋಗೆ ಯಾರೆಲ್ಲ ಕಾಯ್ತಾ ಇರ್ತೀರಿ ಕಮೆಂಟ್ ಮಾಡ್ರಿ. ಖಂಡಿತ ನೀವ್ ಎಷ್ಟು ಲೈಕ್ ಮಾಡ್ತೀರಿ
ಯಾರಿಗೆಲ್ಲ ಇಷ್ಟು ಇಂಟ್ರೆಸ್ಟ್ ಇರ್ತೈತಿ ಅದ್ರ ಮ್ಯಾಗ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಲೋ ಬೇಡ ಅಂತೇಳಿ ಡಿಸೈಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮಸ್ತೆ, ಧನ್ಯವಾದ. ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ರಿ, ಥ್ಯಾಂಕ್ ಯು ಸೋ ಮಚ್, ಬಾಯ್.